ನೋಡಕ್ಕ ಅವಳು ಎಷ್ಟು ನಾಟಕ ಆಡ್ತಾಳೆ. ಯಪ್ಪ 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 ಯಪ್ಪ. ಅಲ್ಲ, ಕಾಣದೇ ಇರೋರು ನಿಜ ಅನ್ಕೋಬೇಕು. ಹಿಂಗೆ ಆಗಿದ್ರು ಆಗಿರ್ಬೇಕೇನೋ ಅಂತೇಳಿ ಪಾಪ ನಿಜ ಅನ್ಕೋಬೇಕಲ್ಲ ಅವರೆಲ್ಲನ. ಇಲ್ಲ ರಪ್ಪ ಯಾರಮ್ಮಗೆ ಹೇಳೇ ಹೇಳ್ತೀನಿ, ನಾನು ಬಿಡಲ್ಲ. ಅವಳು ಆಡ್ತಾ ಇರೋದು ನಾಟಕ ಅಂತ. ಅವಳಿಗೇನಾದ್ರೂ ಬಿಡು ಹಂಗಾಗಿದ್ರೆ ಬಿಡು ಹೋಗ್ಲೇಳು, ಚೆನ್ನಾಗಿ ಆಗ್ಲೇಳು ಅಂತಿದ್ದೆ. ಆದರೆ ಅವಳು ಇಂಥ ನಾಟಕ ಆಡ್ತಾ ಇದ್ದಾಳೆ ಅಂತಂದರೆ ಅವಳು ಬಂಡವಾಳ ಬೈಲ್ ಮಾಡೇ ಮಾಡ್ತೀನಿ ನಾನು. ಅದ್ರಾಗ ಅವಳು ಬೇರೆ ಒಬ್ಳು ಜೊತೆಯಾಗೋಳೆ, ಅವಳು ಹಂಗೇನೆ ಅವಳು ಅಲ್ವೇ. ಅವಳು ಅವಳೇನೆ ಆ ರಪ್ಪ ರಮ್ಮಯ್ಯ ಅವಳು ಮಾತಾಡ್ಸಲ್ವಂತೆ. ನನಗೆ ಎಲ್ಲ ವಿಷಯ ಬೇಬಿ ಹೇಳಿದ್ಲು. ಎಲ್ಲ ನನಗೆಲ್ಲ ಬಂದು ಬೇಬಿ ಎಲ್ಲ ಹಿಂಗಾಯ್ತು ಅವಳು ಅವಳೇನೆ ಅಂತ ಹೇಳಿದ್ಲು. ನಾವೆಲ್ಲನ ರೆಕಾರ್ಡ್ ಮಾಡ್ಕೊಂಡಿದ್ದಕ್ಕೆ ಸರಿ ಆಯಿತು. ಇಬ್ಬರು ಮಾತಾಡ್ತಾ ಇದ್ದಾರೆ, ನಾನು ಹಿಂಗೆ ಆ್ಯಕ್ಟಿಂಗ್ ಮಾಡ್ತೀನಿ, ಹಿಂಗೆ ಹೋಗಿ ನಿನ್ನ ಕಾರಿ ಅಂತ. ಅವನಿಗೆ ಗೊತ್ತಿಲ್ಲ ಇವಳು ವೀಣನೂ ವಾಣಿ ಸೇರ್ಕೊಂಡು ಇಬ್ಬರು ಈ ನಾಟಕ ಶುರು ಮಾಡಿರೋದು. ಅದಕ್ಕೆ ಮತ್ತೆ ನಮ್ಮ ಅಕ್ಕ ಡಯ ಕೈಗೂ ಶೈಲ ಕೈಗೂ ಅವ್ರ ಗಂಡುಗೆ ಎಲ್ಲರಿಗೂ ಹೇಳ್ತೀನಿ, ಇವಳು ನಾಟಕ ಮಾಡ್ತಾ ಇದ್ದಾಳೆ ಹೋಗ್ಬೇಡ್ರಿ ನೀವು ಅಂತ. ಅಲ್ಲ, ಈ ನನ್ನ ಮಗ ನೋಡಿ ಕರಿಯಕ್ಕೆ ಹೋಗಿರೋದು. ಕೊನೆ ಆಸೆ ನನ್ನ ಹೆಂಡ್ತಿದ್ದು ಅಂತೇಳಿ ಕರಿಯಕ್ಕೆ ಹೋಗವನಿ. ಬೇಬಕ್ಕ ಬಂದು ಹೋಗಿ ಹೇಳ್ರಿ ಅವರಪ್ಪ ರಮ್ಮಗೆ ಅಂತೇಳಿ ಹೇಳಿದಕ್ಕೆ ಸರಿ ಆಯಿತು. ನಾವಿಲ್ಲಾಂದರೆ ಗಿರ್ಜಿಂಬೆ ಅಕ್ಕನ ಹತ್ರ ಆದರೂ ಹೇಳೋಣ ಅಂದ್ಕೊಂಡಿದ್ದೆ ನಾನು. ಇನ್ನೇನು ಡೈರೆಕ್ಟಾಗಿ ಹೋಗಿ ಅವ್ರಿಗೆ ಹೇಳೋಣ. ಪಾಪ ಅವರು ಕೆಲಸ ಅದು ಇದು ಬ್ಯುಸಿಯಾಗಿರ್ತಾರೆ, ಏನಾದರೂ ಅಕ್ಕ ಕೆಲಸ ಮಾಡ್ತಿರುತ್ತೆ ಗಿರ್ಜಿಂಬೆ ಅಕ್ಕ. ಅದಕ್ಕೇನೆ ಇನ್ನೇನಾರು ಅಪ್ಪ ರಮ್ಮಗೆ ಡೈರೆಕ್ಟಾಗಿ ಹೋಗಿ ಹೇಳೋಣ ಬಾ. ಅದ್ರಾಗೇನು ಭಯ? ಭಯ ಏನಿಲ್ಲ, ಹೋಗಿ ಡೈರೆಕ್ಟಾಗಿ ಹಿಂಗೆ ಮಾಡ್ತಾವಳೆ. ಅವಳು ನಾಟಕ ಆಡ್ತಾ ಇರೋದು, ಅವಳ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ, ಅವಳು ಎಲ್ಲ ಬತ್ತಾಳೆ, ಹೋಗ್ಬೇಡ್ರಿ ನೋಡೋಕ್ಕೆ ಅಂತ ಹೇಳ್ತೀನಿ. ಅವಳು ನಾಟಕ ಆಡ್ತಾ ಇರೋದು ಅಂತ ನಮ್ಮ ಹತ್ರ ಸಾಕ್ಷಿ ಐತಲ್ಲ, ಸಾಕ್ಷಿ ತೋರಿಸಿದ್ರಾಯ್ತು ಬಾ. ಜನು ಓದ್ಕೊ ಹೋಗಮ್ಮ, ಎಕ್ಸಾಮ್ ಟೈಮ್ನಾಗೆ ಓದ್ಕೋಬೇಕು. ಓದ್ಕೊಂಡ್ ನಂಗೆ ಸುಮ್ಮನೆ ಇಲ್ಲಿ ಕೂತ್ಕೊಂಡಿದ್ಯಲ್ಲಮ್ಮ, ಹೋಗಿ ಓದ್ಕ. ಎಲ್ಗೋದ ಅವನು ಜಾನಿ? ಎಲ್ಲ ಓದ ಅಮ್ಮ, ಇವಾಗಿನ ಎಲ್ಲ ಓದ ಅಮ್ಮ. ಇಷ್ಟೊತ್ತಿನ ತನಕ ಓದ್ಕೊಂಡೆ, ಇವಾಗ ನಿಂಗೆ ಹೊರಕ್ಕೆ ಬಂದೆ ಕಣಮ್ಮ. ನಮ್ಮ ಎಕ್ಸಾಮ್ ಟೈಮ್ನಾಗೆ ಚೆನ್ನಾಗಿ ನೀನು ಓದ್ಕೊಂಡು ಚೆನ್ನಾಗಿ ಎಕ್ಸಾಮ್ ಬರೆದು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ಸರಿನೇ? ಇಬ್ಬರು ಚೆನ್ನಾಗಿ ಓದಬೇಕು. ನಾನು ನಿಮ್ಮ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ನೀವಿಬ್ಬರು ಚೆನ್ನಾಗಿ ಓದಿದ್ರೆ ಇಬ್ಬರನ್ನು ಚೆನ್ನಾಗಿ ಓದಿಸ್ತೀನಿ. ಇಬ್ಬರು ಓದಿ ಕೆಲಸ ತಗೋಬೇಕಣಮ್ಮ. ಸರಿ ಆಯ್ತಮ್ಮ. ಆಶಾ ಬರ್ತಾ ಇದ್ದಾಳೆ ಯಾಕನು. ಬಾ ಆಶಾ. ಏನು ಡಯಕ್ಕ, ಊಟ ಆಯ್ತಾ? ಆಯ್ತು ಕಣಮ್ಮ ಆಶಾ. ಬಾ ಕೂತ್ಕೋ, ಬಾ ಹೋಗಮ್ಮ, ಹೋಗು. ನಾನು ಸ್ವಲ್ಪ ಹೊತ್ತು ಹಂಗೆ ಓಡಾಡ್ಕೊಂಬರೋಗಿ ಹೋಗು. ಮೈಂಡು ಸ್ವಲ್ಪ ಎಷ್ಟೋ ಫ್ರೆಶ್ ಆದಂಗೆ ಆಗುತ್ತೆ. ಯಾವಾಗಲೂ ಓದ್ತಾನೆ ಇದ್ರು ಒಂಥರ ಹಿಂಗೆ ಓಡಾಡ್ಕೊಂಡು ಒಂದು ಸ್ವಲ್ಪ ವಾಕ್ ಮಾಡ್ಕೊಂಡು ಬಂದು ತಿರುಗಿ ಓದ್ಕೆ ಹೋಗು. ವಾಕ್ ಮಾಡ್ಕೊಂಬರೋಗಿ ಹೋಗು. ಸರಿ ಆಯ್ತಮ್ಮ. ಅಂದರೆ ಮಕ್ಳ ಮುಂದೆ ಏನು ಮಾತಾಡೋದು ಅಲ್ಲ ಅಕ್ಕ, ಅಲ್ವೇ? ಮಕ್ಳ ಮುಂದೆ ಏನೇ ಮಾತಾಡೋದಿದ್ರು ನಾವು ಮಾತಾಡಬಾರ್ದು. ಅದಕ್ಕೆ ನಾನು ಕಳಿಸ್ದೆ. ಅವ್ರ ಎದುರಿಗೆ ಏನು ಮಾತಾಡಲ್ಲ ಇವಾಗ. ಅಲ್ಲೇ ನಾವು ಸುಮ್ಮನೆ ಏನಕ್ಕೆ ಮಕ್ಳ ಎದುರಿಗೆಲ್ಲ ಹಂಗೆಲ್ಲ ಮಾತಾಡಿದ್ರೆ ಅವ್ರಿಗೂ ಬೇಜಾರು. ಅವ್ರನ್ನ ಬೇರೆ ಇಬ್ಬರನ್ನು ಕರ್ಕೊಂಡು ಒಟ್ಟಿನಲ್ಲಿ ಚೆನ್ನಾಗಿ ಹೊಂದ್ಕೊಂಡವ್ರೆ ಆಶಾ. ನಮ್ಮ ಮನೆಗೆ ಕರ್ಕೊಂಬಂದಾಗಿಂದನೂ ಚೆನ್ನಾಗಿ ಹೊಂದ್ಕೊಂಡವ್ರೆ. ನಿಮ್ಮದು ಬೇಕ್ರಿ ವ್ಯಾಪಾರ ಜೋರ ಚೆನ್ನಾಗಿ ಆಗ್ತೈತಾ ಏನಮ್ಮ? ಪರವಾಗಿಲ್ವಾ ಬೇಕ್ರಿ ವ್ಯಾಪಾರ? ಹ್ಞೂನಕ್ಕ, ಚೆನ್ನಾಗಾಗುತ್ತೆ. ದೇವ್ರ ದಯದಿಂದನ ಚೆನ್ನಾಗಿ ಆಗ್ತೈತೆ. ನಮ್ಮ ಅಪ್ಪ ನಮ್ಮ ಮನೆಯಲ್ಲಿಗೆ ಕರ್ಕೊಂಬಂದು ಮನೆ ಮಾಡಿಕೊಂಡು ಇಲ್ಲೇ ಬೇರೆ ಇರೋಣ ಅಂತ ಇದೀವಿ. ನಮ್ಮ ಅಪ್ಪ ನಮ್ಮನ್ನು ಕರ್ಕೊಂಬರ್ತೀವಿ. ಕರ್ಕೊಂಬಂದು ಬುದ್ಧಿವಂತಿಕೆಯಿಂದ ಮಾಡ್ಕೊಂಡು ಚೆನ್ನಾಗಿರ್ರಿ. ಇವಳಿಗೇನೋ ಹುಷಾರಿಲ್ಲ ಅಂತ ಹೇಳ್ತಿದ್ರು. ಈ ಅಪ್ಪ ಹೋಗೋಣ ಆಮೇಲಿಂದನ, ಇನ್ನೇನು ಮಾಡೋಕ್ಕಾಗುತ್ತೆ? ಗಿರ್ಜಿಂಬೆನ ಕೇಳ್ಕೊಂಬಂದ್ವಿ. ಅದಕ್ಕೆ ನಿಮ್ಮ ಇಷ್ಟ ಕಣಣ. ಹೋಗೋದಾದ್ರೆ ಹೋಗ್ರಿ, ಕಷ್ಟ. ನಮ್ಮ ವೈಬುನು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಬಿಟ್ಟು ಬಂದವನೇ. ಹೋಗೋದಾದ್ರೆ ಹೋಗ್ರಿ ಅಂತೇಳಿ ಹೇಳೋದ್ಲಪ್ಪ ನಮ್ಮ ಗಿರ್ಜಿಂಬೆ. ಅದಕ್ಕೆ ನಾನು ನಮ್ಮಯ್ಯಪ್ಪ ಆಮೇಲೆ ಹೋಗಿ ನೋಡ್ಕೊಂಬರೋಣ ಅಂತ ಇದ್ವಿ ಆಶಾ. ಹೋಗ್ಬಿಡ್ರಿ ಅಕ್ಕ, ಅವಳು ಆಡ್ತಾ ಇರೋದು ನಾಟಕ, ಸಿಕ್ಕಾಪಟ್ಟೆ ನಾಟಕ ಆಡ್ತಾಳೆ, ನಿಜ ನಾಟಕ. ಡಯಾಕ ಹೋಗ್ಬಿಡಿ ಪ್ಲೀಸ್. ಈಗ ಅವಳು ಎಷ್ಟು ನಾಟಕ ಆಡ್ತಾ ಇದ್ದಾಳೆ ಅಂದರೆ ನೀವು ಬರಲಿ ಅನ್ನೋದಕ್ಕೋಸ್ಕರ. ದುಡ್ಕೊಂಡು ತಿನ್ನೋ ಯೋಗ್ಯತೆ ಇಲ್ಲ, ದುಡಿಯೋಕ್ಕೆ ಅವಳಿಗೆ ಮೈಯೆಲ್ಲ ಶಕ್ತಿ ಐತೆ, ಹಂಗಿದ್ದಾಳೆ. ದುಡ್ಕೊಂಡು ತಿನ್ನೋಕ್ಕೆ ಅವಳು ಸೋಂಬೇರಿತನ ಮಾಡ್ತಾಳಲ್ಲ, ನಾಟಕ ಆಡ್ತಾ ಇದ್ದಾಳೆ ಅವಳು. ಅವಳು ಮಾಡ್ತಾ ಇರೋದೆಲ್ಲ ನಾಟಕನೇ. ನೀವು ಬರಲಿ ಅಂತ, ಹುಷಾರಿಲ್ಲ ಅಂತಂದರೆ ಬರ್ತಾರೆ ಅಂಬೋದಕ್ಕೋಸ್ಕರ ನಾಟಕ ಆಡ್ತಾ ಇದ್ದಾಳೆ ಅವಳು. ನನಗೆ ಗೊತ್ತಾಯ್ತು, ನನಗೂ ನಾಟಕ ಅಂತ ಅನ್ನಿಸ್ತು. ಆದ್ರೂ ಹೆಂಗೋ ಬಿಡತ್ತೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಯವ್ರಲ್ಲ, ಹೋಗೋಣ ಅಂತ ನಾನು ಹಿಂಗೆ ಅಂದ್ಕೊಂಡಮ್ಮ. ಹಂಗಾದ್ರೆ ನಾಟಕ ಏನಮ್ಮ ಆಶಾ? ಹಂಗೂ ಹಂಗೆ ಅನ್ನಿಸ್ತು ಕಣಮ್ಮ ಆಶಮ್ಮ, ನಾಟಕನೇ ಅಂತ. ಎಲ್ಲಾದ್ರಾಗೂ ನಾವು ನಾಟಕ ಅಂದ್ಕೊಂಡ್ರೆ ನಿಜವಾಗ್ಲೂ ಆಗಿದ್ರೆ ಎಷ್ಟು ಬೇಜಾರಾಗುತ್ತೆ. ಅದಕ್ಕೆ ಅತ್ತ ನಮ್ಮ ಗಿರ್ಜಿಂಬೆಂಗೆ ಕೇಳಿದ್ವಿ, ಹೋಗೋಣ ಹೋಗಿ ನೋಡ್ಕೊಂಬರ್ರಿ ಅಂತ ಅಂತು ನಮ್ಮ ಗಿರ್ಜಿಂಬೆ. ನಮ್ಮ ಗಿರ್ಜಿಂಬೆ ಒಪ್ಪಿದ್ರೆ ಮಾತ್ರ ನಾವು ಹೋಗ್ತಿದ್ದು. ನಮ್ಮ ಗಿರ್ಜಿಂಬೆ ಒಪ್ತು, ಅದಕ್ಕೆ ಹೋಗೋಣ ಅಂತ ನಾನು ನಮ್ಮಯ್ಯ ಮಾಮೇಲಿಂದ ನೋಡ್ಕೊಂಬರೋಣ ಅಂತ ಇದ್ವಿ ಕಣಮ್ಮ. ಅಣ್ಣ, ನೀವು ಹಿಂಗೆ ಅಂತೀರಂತಲೇ ನಾನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಅವಳು ಮತ್ತು ಆ ವೀಣಾ ಇಬ್ಬರು ಸೇರ್ಕೊಂಡು ಆಡಿರೋ ಅಂಥ ನಾಟಕ ಇದು. ನಾನು ಅಲ್ಲೇ ಇದ್ದೀನಿ, ನಾನು ಇಲ್ಲ ಅಂತ ಅಂದ್ಕೊಂಡು ಇಬ್ಬರು ಮಾತಾಡ್ಕೊಂಡು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿರೋದು, ನೀವು ಬರಲಿ ಅನ್ನೋ ಕಾರಣಕ್ಕೋಸ್ಕರ. ಅದು ನೀವೇನೇ ಅಂದರೂ ನಂಬಲ್ಲ. ಈಗ ಹಿಂಗೆ ಆಗಿರ್ಬೋದು ಅಂತ ಅನ್ಕೊಂತೀರ, ಆದರೆ ಅವಳಿಗೆ ಹಂಗಾದ್ರೂ ಇನ್ನೊಂದ್ಸತಿ ನಂಬೋಕ್ಕಾಗಲ್ಲ. ಅದಕ್ಕೆ ಅವಳಿಗೆ ಬುದ್ಧಿ ಬರಬೇಕು, ದುಡ್ಕೊಂಡು ತಿನ್ನಬೇಕು, ಅವಳು ದುಡಿಬೇಕು.
ಅದು ಬಿಟ್ಬಿಟ್ಟು ಏನೇನೋ ಒಂಥರ ಅವಳು ಬರೀ ಕೆಟ್ಟದಾಗಿ ಒಬ್ರು ಕೆಟ್ಟದ್ದು ಬಯಸೋದು ಬರೀ ಒಂಥರ ಇದು ಮಾಡ್ತಾಳೆ. ಅದಕ್ಕೆ ಅವಳಿಗೆ ಬುದ್ಧಿ ಬರ್ಬೇಕಂತಂದ್ರೆ ನೀವು ಹೋಗ್ಬಾರ್ದು ಅಂತ ನಾನು. ಅವಳಿಗೆ ನೀವೇನಾದರೂ ಹೋಗ್ಬಿಟ್ರೆ ಇವಾಗ ಬುದ್ಧಿ ಬರಲ್ಲ. ಅವಳಿಗೆ ಬುದ್ಧಿ ಬರಲಿ ಅಂತ ನಾನು ಅಷ್ಟೇ ಹೇಳ್ತಾ ಇರೋದು, ಬೇರೆ ಇನ್ಯಾವ ಉದ್ದೇಶನೂ ಇಲ್ಲ ನನಗೇನು. ನೀವು ಚೆನ್ನಾಗಿ ಆಗ್ತೀರಾ ಅನ್ನೋ ಹೊಟ್ಟೆ ಕಿಚ್ಚಿಲ್ಲ, ಏನಿಲ್ಲ. ಅವಳಿಗೆ ಬುದ್ಧಿ ಬರಬೇಕು ಅಂತ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇ. ನಾನು ಕೇಳಿಸ್ಕೊಂಡೆ, ಸಿಕ್ಕಾಪಟ್ಟೆ ನಾಟಕ ಆಡ್ತಾಳೆ. ಅವಳನ್ನೇನೇ ಅಂದ್ರೂ ನಂಬೇಡ್ರಿ ಅಕ್ಕ, ನೀನು ಕೇಳಿಸ್ಕೊಳ್ರಿ ಡಯ ಅಕ್ಕ. ವಾಣಿ ಮತ್ತು ವೀಣಾ ಇಬ್ಬರು ಮಾತಾಡಿರೋದು. ವೀಣಕ್ಕ ನಮ್ಮಪ್ಪ ನಮ್ಮಮ್ಮನ ಬರಂಗೆ ಮಾಡ್ಕೋಬೇಕು. ಅವ್ರು ಇಲ್ಲಿಗೆ ಬರ್ಬೇಕಂತಂದರೆ ಏನಾದರೂ ಒಂದು ನಾಟಕ ಆಡಬೇಕು. ಏನಾದರೂ ಒಂದು ಒಳ್ಳೆ ಐಡಿಯಾ ಕೊಡು ವೀಣಕ್ಕ. ಅಂಥ ಐಡಿಯಾ ಯಾವುದೂ ಇಲ್ವಲ್ಲ. ಹಾಂ, ಈಗ ಚೆನ್ನಾಗಿಲ್ಲ ಅಂತಂದರೆ ಅವ್ರು ಬರೋದೇ ಇಲ್ಲ ಕಣೆ. ನಾನೇ ಅಲೆನೇ ಈಗ ನಿಜವಾಗ್ಲೂ ನನಗೆ ಕಾಲು ನೋವಾಗಿತ್ತು. ನಂಗೆ ನಿಜ ಆದ್ರೂ ನಮ್ಮ ಅಪ್ಪ ನಮ್ಮಮ್ಮ ಬರಲಿಲ್ಲ. ಏನು ಮಾಡೋದು? ಅವ್ರು ಬರಲ್ಲ. ಅವ್ರ ಮನ್ಸಿಗೆ ಬರಬೇಕು, ನಾವು ಹೋಗ್ಬೇಕು ಅನ್ನೋದು ಅವರಿಗೆ ಗೊತ್ತಾಗಬೇಕು. ಇಲ್ಲ ವಿಣಕ, ನಮ್ಮ ಅಪ್ಪ ನಮ್ಮಮ್ಮ ಹೆಂಗೆ ಅಂತಂದರೆ ಏನಾದರೂ ಸ್ವಲ್ಪ ಹುಷಾರಿಲ್ಲ ಅಂತಂದರೆ ಬೇಗ ಅಯ್ಯೋ ಅಂತಾರೆ. ಅದಕ್ಕೆ ನಾನು ಇದಕ್ಕಿದ್ದಂಗೆ ತಲೆ ಸುತ್ತಿ ಬೀಳ್ತೀನಿ. ಈ ವಿಷಯ ರಘುಗೂ ಹೇಳೋದು ಬೇಡ. ಇದಕ್ಕಿದ್ದಂಗೆ ತಲೆ ಸುತ್ತ ಬೀಳೋಣಂಗೆ ಬೀಳ್ತೀನಿ. ಅವ್ರು ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆಟೋ ಏನೂ ಸಿಗಲ್ಲ. ಆವಾಗ ವೈಭವ್ ಹತ್ರ ಹೋಗು ಅಂತೇಳಿ ನೀವು ಹೇಳ್ರಿ. ಆವಾಗ ಬರ್ತಾನೆ ಅವನು. ವೈಭವ್ನು ಹಿಂಗೆ ಆಗ್ಬಿಟ್ಟೈತೆ ಅಂತಂದರೆ ಅವರು ಬಂದು ಸಹಾಯ ಮಾಡ್ತಾರೆ. ಆವಾಗ ವೈಭವ್ ಹತ್ರ ಚೆನ್ನಾಗಾದರೆ ಗಿರ್ಜಿಂಬೆ ಅತ್ತೆನೂ ಚೆನ್ನಾಗಾಗ್ತದೆ. ಗಿರ್ಜಿಂಬೆ ಅತ್ತೆ ಚೆನ್ನಾಗಾದರೆ ಆಮೇಲೆ ನಾನು ಹಾಸ್ಪಿಟ್ಲಿಗೆ ಹಿಂಗೆ ಇದಕ್ಕಿದ್ದಂಗೆ ಅರ್ಧ ಗಂಟೆಗೆ ಒಂದ್ಸತಿ ಸುಮ್ಮನೆ ಹಿಂಗೆ ಬೀಳೋದ್ರಂಗೆ ನಾಟಕ ಆಡ್ತೀನಿ. ಡಾಕ್ಟ್ರೂ ಹೇಳ್ತಾರೆ ಆವಾಗ. ಆಮೇಲೆ ಅವ್ನು ಬಂದು ನಮ್ಮಪ್ಪ ನನ್ನ ಕೊನೆ ಆಸೆ ನಮ್ಮಪ್ಪ ನಮ್ಮನ್ನ ನೋಡಬೇಕು ಅಂತ ನಾನು ಹಿಂಗೆ ಹೇಳ್ತೀನಿ. ಅವರು ಹೋಗು ಬಂದು ನಮ್ಮಪ್ಪ ನಮ್ಮಮ್ಮ ಅಂತ ಹೇಳ್ತಾರೆ. ಆಮೇಲೆ ಅವರು ಬಂದು ನಮ್ಮನ್ನು ನೋಡ್ತಾರೆ. ಹೆಂಗೋ ಹೊತ್ತಾಗೆ ನೋಡ್ತಾ ಹಂಗೆ ಮಾತಾಡಿಸ್ಕೊಂಡು ಚೆನ್ನಾಗಿ ಆಗ್ತಾರೆ. ಡಿಸ್ಚಾರ್ಜ್ ಮಾಡಿಸ್ಕೊಂಡು ಸ್ವಲ್ಪ ದಿನ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅಲ್ಲೇ ಸೆಟಲ್ ಆಗಿಬಿಡ್ಬೋದು. ವಾಣಿ ಇದೆಲ್ಲ ವರ್ಕೌಟ್ ಆಗಲ್ಲ ಕಣೆ. ನಾನು ಅಲ್ಲೇ ನೋಡಿದ್ದೀನಲ್ಲ. ಹೆಂಗೆ ನೋಡು, ನಿನ್ನ ಇಷ್ಟ. ಯಾಕೆ ಮಾಡೋದಾದರೆ ಮಾಡು, ನಾನು ನಿನಗೆ ಸ್ವಲ್ಪ ಸಹಾಯ ಮಾಡ್ತೀನಿ. ನಂದು ನಿಂದು ಒಂದೇ ಪರಿಸ್ಥಿತಿ. ನಂದು ಅದೇಯ ನಿಂದು ಅದೇಯ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಏನು ಮಾಡೋದು? ಅವರಿಗೆ ಬರಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಇರಬೇಕು. ನಾವೇನೇ ಮಾಡಿದ್ರು ಅಷ್ಟಕ್ಕಷ್ಟೇ ಅವ್ರ ಮನಸ್ಸಿಗೆ ತಗೋಬೇಕು. ಅವ್ರ ಮನಸ್ಸಿಗೆ ತೊಗೊಂಡು ಅವರು ನಾವು ಚೆನ್ನಾಗಿರ್ತೀವಿ ಅಂತ ಅವರು ಹೇಳ್ಬೇಕು. ನೋಡಿ ಎಷ್ಟು ನಾಟಕ ಆಡ್ತಾ ಇದ್ದಾಳೆ. ನಾವು ನಿಜ ಅನ್ಕೊಬಿಟ್ಟಿದ್ವಿ. ಹಿಂಗಾಗಿರೋದು ನೋಡೋಕೆ ಹೋಗೋಣ ಅಂತ ನಾವು ಅಂದ್ಕೊಂಡಿದ್ವಿ. ಹೋಗ್ಬೇಡ್ರಿ, ಅವಳಿಗೆ ಹಿಂಗಾದ್ರೆ ಬುದ್ಧಿ ಬರಲ್ಲ. ನಾನು ಮಾತಾಡೋದಾಗ ಕೇಳಿಸ್ಕೊಂಡೆ. ಮತ್ತು ನಮ್ಮ ಅಕ್ಕನಿಗೆ ಹೇಳಿ, ನಮ್ಮ ಅಕ್ಕ ಎಲ್ಲ ಬಂದು ರೆಕಾರ್ಡ್ ಮಾಡಿಕೊಂಡ್ಳು. ನೋಡು ಎಂಥ ನಾಟಕ ಆಡ್ತಾ ಇದ್ದಾರೆ, ನೋಡೋರಪ್ಪ ಅರಮ್ಮನಿಗೆ ಯಾವ ರೀತಿ ಇದು ಮಾಡ್ತಾ ಇದ್ದಾರೆ, ಅಮಾರಿಸ್ತಾ ಇದ್ದಾರೆ ಅಂತೇಳಿ ಸಿಕ್ಕಾಪಟ್ಟೆ ಬೇಜಾರಾಯಿತು. ನಾಟಕನೇ ನಾನು ಹೇಳಿದೆ, ಅವ್ನು ಬಂದು ಹೇಳ್ದಾಗ್ಲೇ ನಾಟಕ ಇರಬೇಕು ಅಂತ. ನನಗೂ ನಾಟಕ ಅಂತ ಅನ್ನಿಸ್ತು. ಆದ್ರೂ ಬೀಳಾತ ನೋಡ್ಕೊಂಬರ್ಲೇಳು, ನೋಡ್ಲೇಳು. ಯಾರೋ ಏನಂತಾರೆ, ಏನೋ ಚೆನ್ನಾಗಿಲ್ಲ ಅಂತಂದ್ರು ಹೋಗ್ಲಿಲ್ಲ ಅಂತಾರೆ ಊರಾಗೆ ಎಂಬ ಒಂದು ಕಾರಣಕ್ಕೋಸ್ಕರ ನಾನು ಹೋಗ್ರಿ ಅಂತ ನಾನು ಹಂಗಂದೆ. ಹೋಗೋಣ ಅಂತ ಹೊರಟಿದ್ರು. ಹೋಗ್ಬೇಡ್ರಿ ಅಂತೀನಿ. ಹೋಗ್ಬೇಡ್ರಿ, ಖಂಡಿತ ಹೋಗ್ಬೇಡ್ರಿ. ಹಿಂಗಾದ್ರೆ ಅವಳಿಗೆ ಬುದ್ಧಿ ಬರಲ್ಲ. ಅವಳಿಗೆ ಬುದ್ಧಿ ಕಲಿಸ್ಬೇಕಂತಂದರೆ ನೀವು ಹೋಗದೆ ಇರಬೇಕು. ಹಂಗಾದ್ರೆ ಗೊತ್ತಾಗೋದು. ಸುಮ್ಮನೆ ಬಂದುಬಿಡ್ತಾರೆ ನೋಡ್ರಿ. ಬರಲ್ಲ ಅಂತ ಹೇಳ್ರಿ, ಫೋನ್ ಮಾಡಿ. ಬರಲ್ಲ ಅಂತ ಹೇಳ್ತೀನಿ ತಾಳೆ. ಫೋನ್ ಮಾಡಿ ಅವಳು ಆಡ್ತಾ ಇರೋದು ನಾಟಕ ನಮಗೆಲ್ಲ ಗೊತ್ತೈತೆ. ನಾವು ಬರಲ್ಲ ಅವಳು ನೋಡೋಕ್ಕೆ ಅಂತೀವಿ. ಆಗಿಂದ ಫೋನ್ ಮಾಡ್ತಾರೆ, ಹೇಳ್ತಿರ್ತಾಳೆ. ನೋಡಿ ಇಷ್ಟು ನಾಟಕ ಆಡ್ತಾ ಇದ್ದಾಳೆ. ಅಪ್ಪ ನಾನು ಏನೋ ಅಂದ್ಕೊಂಡಿದ್ದೆ. ನೋಡು ಇಂಥ ನಾಟಕ ಆಡಿದ್ರೆ ಯಾರು ಏನು ಈಗ ಯಪ್ಪ ಎಂತೆಂಥವ್ರು ಇರ್ತಾರೆ ಅನಿಸುತ್ತೆ. ಈಗ ನೋಡಕ್ಕ, ಅವಳು ಇಂಥ ಬುದ್ಧಿ ಬಿಡಬೇಕು. ಫಸ್ಟ್ ಒಳ್ಳೆತನ ಒಳ್ಳೆ ಬುದ್ಧಿ ಉಪಯೋಗಿಸ್ಬೇಕು. ಅದೇ ನನ್ನ ಆಸೆ ಅಷ್ಟೇ. ಒಳ್ಳೆಯವಳಾಗಿರಬೇಕು, ಒಳ್ಳೆಯ ಬುದ್ಧಿ ಕಲಿಬೇಕು. ಹಿಂಗಾದ್ರೆ ಅವಳು ಸೋಂಬೇರಿ ಆಗಿಬಿಡ್ತಾಳೆ. ದುಡಿಯೋಕ್ಕಾಗ್ದಲೇ ಸೋಂಬೇರಿ ಆಗಿರೋದಕ್ಕೆ ಮತ್ತೆ ಇಲ್ಲಿ ಹೆಂಗೋ ಬಂದು ಸೇರಿಕೊಂಡ್ರೆ ಹೆಂಗೆ ಆಗುತ್ತೆ, ನಿಮ್ಮ ಹತ್ರ ಹೆಂಗೋ ಅದಕ್ಕೂ ಇದಕ್ಕೂ ಅಂತ ಇಸ್ಕೋಬೋದು ಅಂತ ಅವಳಿಗೆ ಚೆನ್ನಾಗಿ ನಮ್ಮಪ್ಪ ಚೆನ್ನಾಗಿ ದುಡಿತೈತೆ ಎಂಬುದು ಗೊತ್ತಲ್ಲ. ಅದಕ್ಕೆ ಈ ನಾಟಕ ಶುರು ಮಾಡೋಳು ಅವಳು. ನಾನು ಅದಕ್ಕೆ ಎಲ್ಲನೂ ರೆಕಾರ್ಡ್ ಮಾಡಿಕೊಂಡೆ. ಇವಳು ನಾಟಕ ಆಡ್ತಾ ಇದ್ದಾಳೆ ಅಂತ. ನಮ್ಮ ಅಕ್ಕಗೆ ಈಗ ಬಂದಿರೋದು ಗೊತ್ತಿಲ್ಲ, ಅವ್ರು ಬಂದು ಹಿಂಗೆ ಹೇಳಿದ್ರು ಅಂತ. ತಿರ್ಗಿ ಮತ್ತೆ ಹಂಗಂತು. ನಂಗಂತ ಹೋಗಿದ್ದಂತೆ ಅವ್ರ ಅಪ್ಪ ಅವರಮ್ಮ ಬರಲ್ಲ ಅಂತ ತೋರಿಸ್ಬೇಕು ಅಂತ ಇದ್ದೆ. ಸ್ವಲ್ಪ ಕೆಲಸದ ಬ್ಯುಸಿ ಇದ್ದೆ ನಾನು. ಇನ್ನೆಲ್ಲೂ ಹೋಗ್ತಾಳೆ ನೋಡೋಣ ಅದೆಲೆ ನಮ್ಮ ಕಾರಣಕ್ಕೋಸ್ಕರ ತಿರ್ಗಿ ಸುಮ್ಮನಿದ್ದೆ. ಎಲ್ಲ ಯಾವಾಗೆಲ್ಲ ನಾಟಕ ಆಡಲಿ ಎಷ್ಟು ಸುಳ್ಳು ಹೇಳ್ತಾಳೆ ಹೇಳಿ. ಅವಳು ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ, ಎಷ್ಟೆಲ್ಲ ನಾಟಕ ಮಾಡ್ತಿದ್ದಾಳೆ ಅಂತ ನಿಮಗೆ ಗೊತ್ತಾಗ್ಬೇಕಾ? ಅವಳ ಬಾಯಿಂದ ಎಷ್ಟೆಲ್ಲ ಸುಳ್ಳು ಬತ್ತೈತೆ ಅಂತ. ನಾನು ಸಡನ್ನಾಗಿ ಬಂದು ನಿಮ್ಗೆ ತೋರಿಸಿದ್ರೆ ಏನೋ ಒಂಥರ ಅನ್ಸೋದು. ಇವಾಗ ನೋಡಿ ಎಷ್ಟು ನಾಟಕ ಆಡ್ತಾ ಇದ್ದಾಳೆ. ಇಂಥವ್ರನ್ನೆಲ್ಲ ನಂಬೇಕಾ ಅನ್ನಿಸ್ತೈತೆ ಎಲ್ಲ. ನೋಡಿ ಎಂಥ ಪರಿಸ್ಥಿತಿ ಬಂದೈತೆ ಅಂದರೆ ಇಂಥವ್ರು ನಂಬಾರ್ದು ಅನಿಸುತ್ತೆ. ನಂಬಾರ್ದು ಹೇಳ ಅವಳನ್ನ. ನೋಡಿ ಎಂಥ ನಾಟಕ ಆಡ್ತಾ ಇದ್ದಾಳೆ. ಯಾವತ್ತೂ ನಂಬಲ್ ಬಿಡು, ಹೋಗಲ್ಲ ನಾವು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಆ ವಾಣಿ ಎಷ್ಟು ನಾಟಕ ಆಡ್ತಾ ಇದ್ದಾಳೆ ಅಂತ ಗೊತ್ತಾಯ್ತಾ? ಅದಕ್ಕೆ ನನಗೆ ಗೊತ್ತಾಯ್ತಲ್ಲ, ಅದನ್ನು ಬಂದು ಇವ್ರ ಹತ್ರ ಹೇಳ್ತಾ ಇದ್ದೀನಿ. ಅವಳು ನಾಟಕ ಆಡ್ತಾ ಇದ್ದಾಳೆ, ಹೋಗ್ಬೇಡಿ ನೀವು ಅಂತ.
ಅವಳಿಗೆ ಬುದ್ಧಿ ಬರಬೇಕಂತಂದ್ರೆ ಹೋಗ್ಬಾರ್ದು. ನನಗೇನು ಹೊಟ್ಟೆ ಕಿಚ್ಚಿಲ್ಲ, ಚೆನ್ನಾಗಿ ಆಗ್ತಾರೆ ಅಂತ ಅವಳಿಗೆ ಬುದ್ಧಿ ಬರಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರೋದು ಅಷ್ಟೇ. ಓಕೆ ವೀಕ್ಷಕರೇ, ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಎಲ್ರಿಗೂ ಥ್ಯಾಂಕ್ ಯು.